ನಿಮ್ಮ ಅನಿಸಿಕೆಗಳನ್ನು ಸಹ ನನಗೆ ಸಾಕಷ್ಟು ಹೇಳಿದ್ದೀರಾ. ಅದರ ಜೊತೆಯಲ್ಲೇ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಗ್ರಾಮಾಂತರ ಅಧ್ಯಕ್ಷರಾಗಿದ್ದಂಥವರು, ಮತ್ತೆ ಹೊಸಕೋಟೆಯ ಏನು ತಾಲೂಕಿನ ಅಧ್ಯಕ್ಷರಾದಂತ ಪ್ರಸಾದ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಅದೇ ನಿಟ್ಟಿನಲ್ಲಿ ಗ್ರಾಮಾಂತರ ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿದ್ದಂತ ನಮ್ಮ ಗೋರಿಬಿದ್ದೂರ್ನ ಎಲ್ಲಿದ್ದೀರ ಉಪಾಧ್ಯಕ್ಷರು ಹೊರಗಡೆ ಹೋಗಿರ್ಬೇಕು, ಇಲ್ಲೇ ಇದ್ದಾರೆ ಅಣ್ಣ, ಅವ್ರಿಗೂ ಸಹ ಸ್ವಾಗತ ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಮುಂಚೂಣಿ ಪಕ್ಷದಲ್ಲಿ ಕೆಲಸ ಮಾಡಿದಂತವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಸದಸ್ಯರುಗಳು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥವರು, ಮಹಾನಗರ ಪಾಲಿಕೆಗಳಲ್ಲಿ ಸದಸ್ಯರಾದಂಥವರು, ಜೊತೆಯಲ್ಲಿ ಹಿಂದುಳಿದವರು, ಈಗ ಹಾಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು, ಮಾಜಿ ಸಚಿವರು, ಮೇಲ್ಮನೆ ಸದಸ್ಯರಾಗಿ ಕೆಲಸ ಮಾಡಿದಂಥವರು, ಪಕ್ಷದಲ್ಲಿ ಸಾಕಷ್ಟು ವರ್ಷಗಳ ನಮ್ಮ ಮಾವನವರ ಜೊತೆಯಿಂದ ನಾನು ಪಕ್ಷದಲ್ಲಿ ದುಡ್ಕೊಂಡು ಬಂದಂತವ್ರು ನಮ್ಮ ರೇವಣ್ಣ ಸಾಹೇಬರು ಬರ್ತಿದ್ದಾರೆ. ಅವ್ರಿಗೂ ಸಹ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಹೃದಯಪೂರ್ವಕವಾಗಿ ಅವರನ್ನ ಸ್ವಾಗತ ಕೊಡ್ತಿದ್ದಾನೆ. 24 ಮನೆ ಕ್ಷತ್ರಿ ಇರ್ಬೋದು, ದೇವಾಂಗ ಸಂಘ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಈ ತರ ಬೆಂಗಳೂರಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯ ಮಟ್ಟದ ಅಧ್ಯಕ್ಷರುಗಳನ್ನು ಸಹ ಕರೆದಿದ್ವಿ. ಒಂದಷ್ಟು ಜನ ಬಂದಿದ್ದೀರಾ, ಒಂದಷ್ಟು ಜನ ಮಾಜಿ ನಮ್ಮ ಕಾರ್ಪೊರೇಟರ್ಗಳು ಸಹ ತಾವು ಬಂದಿದ್ದೀರಾ. ಅದರ ಜೊತೆಯಲ್ಲೇನೆ ರಾಜ್ಯದಲ್ಲಿ ಹಿಂದುಳಿದ ವಿಭಾಗದಲ್ಲಿ ಹಿಂದೆ ವೇಣುಗೋಪಾಲ್ ಸಾರು ಇದ್ದಂತ ಸಂದರ್ಭದಲ್ಲಿ, ತದನಂತರದಲ್ಲಿ ಮತ್ತೆ ಮೊನ್ನೆ ಮಧು ಬಂಗಾರಪ್ಪ ಇದ್ದಂತ ಸಂದರ್ಭದಲ್ಲಿ, ಹೀಗೆ ಒಂದಷ್ಟು 3 ಜನರ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದವ್ರು ಇದ್ದೀರಾ. ಒಂದಷ್ಟು ಜನ ಬದಲಾವಣೆ ಆಗಿರೋರು ಇದ್ದೀರಾ, ಮಾಜಿಗಳನ್ನು ಸಹ ಕರೆದಿದ್ದೀರಾ. ಹಾಗಾಗಿ ಇವತ್ತು ನನಗೆ ಈ ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಇಬ್ಬರು ಕಾರಣೀಭೂತರಿದ್ದಾರೆ. ಒಂದು, ಈ ಪ್ರಸ್ತಾವನೆಯನ್ನ ನನಗೆ BK ಹರಿಪ್ರಸಾದ್ ಸಾರು ಏನು ರಾಷ್ಟ್ರ ಮಟ್ಟದ ಇದು OBC ಗವರ್ನಿಂಗ್ ಇದನ್ನ ಮಾಡಿದಂತ ಸಂದರ್ಭದಲ್ಲಿ ರಾಷ್ಟ್ರದಿಂದ ಬಂದಿರತಕ್ಕಂತ ಎಲ್ಲರೂ ಸಹ ಪರಿಚಯ ಮಾಡಿಕೊಟ್ರು ಅವ್ರನ್ನ. ಅದ್ರ ಜೊತೆಯಲ್ಲಿ ಹಿಂದೆ ಇದ್ದಂತ ಅಜಯ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅವ್ರನ್ನ KPCC ಹಿಂದಿನ ಅಧ್ಯಕ್ಷರು ಈ ಪ್ರಸ್ತಾವನೆಯನ್ನ 3 ಬಾರಿ ರಾಷ್ಟ್ರಕ್ಕೆ ಕಳಿಸ್ಕೊಟ್ರು. ರಾಷ್ಟ್ರದಲ್ಲಿ ಆದಂತ ಬದಲಾವಣೆಗೆ ಅನುಗುಣವಾಗಿ ಕಳಿಸ್ಕೊಟ್ರು. ಜನವರಿ 12ನೇ ತಾರೀಕು ವೈಕುಂಠ ಏಕಾದಶಿ ದಿವಸ 1 ವರ್ಷ 5 ತಿಂಗಳ ಹಿಂದೆ ಘೋಷಣೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ತಡೆ ಆಗಿತ್ತು. ಅದಾದ್ಮೇಲೆ ಈಗಿನ ಅಧ್ಯಕ್ಷರು ಸಹ ಡೆಲ್ಲಿಯಲ್ಲಿ ಎಲ್ಲ ನಾಯಕರ ಗಮನಕ್ಕೂ ತಂದಿದ್ರು, ಅದನ್ನ ಜಲ್ದಿ ತುಂಬಬೇಕು ಅಂತೇಳಿ. ಅದರಿಂದ ಅದ್ರ ಜೊತೆಯಲ್ಲೇ ಈ ಸ್ಥಾನಕ್ಕೆ ನೀನು ಯಾಕೆ ಯೋಚನೆ ಮಾಡಿಲ್ಲ ಅಂತೇಳಿ ನಮ್ಮ MC ವೇಣುಗೋಪಾಲ್ ಅವರು ಇಲ್ಲಿ ಕೂತಿದ್ದಾರೆ. ಅವ್ರ ಬಾಯಲ್ಲೇ ಮೊದಲಿಗೆ ಪ್ರಸ್ತಾಪ ಇದು ಬಂದಿತ್ತು ನನಗೆ. ಅಲ್ಲಿವರೆಗೂ ನಾನೇನು ಯೋಚನೆ ಮಾಡಿರ್ಲಿಲ್ಲ. ಪಕ್ಷಕ್ಕೆ ಬಂದು MLC ಆಗಿದ ತಕ್ಷಣ ಒಮ್ಮೆ ಅವ್ರು ಸಿಕ್ಕಂತ ಸಂದರ್ಭದಲ್ಲಿ, ಯಾಕೆ ಶ್ರೀನಿವಾಸ್ ಹೆಂಗಿದ್ರು ನಿನ್ ಸಂಘಟನೆ ಇದೆಯಲ್ಲ, ಯಾಕೆ ಯೋಚನೆ ಮಾಡಿಲ್ಲ ಅಂತ ಹೇಳಿ ನನ್ಗೆ ಗಮನಕ್ಕೆ ತಂದಿದ್ರು. ಆದ್ರೆ ಗಮನಕ್ಕೆ ತಂದಿದ್ರೆ ನಾವು ಪಕ್ಷ ಏನೇನೆ ತಗೊಳಂತೆ ಬಿಡೋಣ ಅಂದಿದ್ದೆ. ಇಲ್ಲ ನೀನು ಪ್ರಯತ್ನ ಮಾಡು ಅಂತೇಳಿ ನನ್ಗೆ ಹೇಳಿದ್ರು. ಇಲ್ಲಿ ಮಾಜಿಗಳು ಇಬ್ಬರು ಕೂತಿದ್ದಾರೆ. ನಮ್ಮ ಉಮಾಶ್ರೀ ಅವರು ಸಹ ಅಧ್ಯಕ್ಷರಾಗಿ ಹಿಂದೆ ಕೆಲಸ ಮಾಡಿರೋಂತ ಅಂದ್ರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡಿದ್ರು ನೀವು ಒಂದಷ್ಟು ಜನ ಬಂದಿದ್ದೀರಿ, ಹೌದಲ್ವಾ? ಹಾಗಾಗಿ ಒಂದು ನಾವು ಯೋಚನೆ ಮಾಡ್ಬೇಕು. ನಾವು ಮೊನ್ನೆ ನಾನು ಮಾತಾಡುವಂತ ಸಂದರ್ಭದಲ್ಲಿ ನಾವು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೇವೆ. ನಮ್ಮ ಪಕ್ಷ ಇವತ್ತು ಈ ಒಂದು ಸಮಾಜಗಳ ವೃತ್ತಿಯನ್ನ ಕಳ್ಕೊಂಡು ಇವು ಬೇರೆ ವೃತ್ತಿಗಳಿಗೆ ಬದುಕುಗಳನ್ನ ಕಟ್ಕೊಳ್ಳಲಿಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಸಮಾಜಗಳ ಸ್ಥಿತಿಗತಿಗಳನ್ನ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಪಕ್ಷದ ಗಮನಕ್ಕೆ ತಂದು ನಮ್ಮ ಬದುಕುಗಳನ್ನ ಹಸನು ಮಾಡ್ಕೊಳ್ಳಲಿಕ್ಕೆ ನಮ್ಮ ಕುಟುಂಬದ ಸದಸ್ಯರು ಮತ್ತೆ ಅದಕ್ಕೆ ಜೀವಂತ ಕೊಡ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅನ್ನೋ ವಿಚಾರಧಾರೆಗಳನ್ನ ಮೊನ್ನೆ ಸುಮಾರು 2 ತಾಸು ಮಾತಾಡಿದ್ದೆ. ನನಗೆ ಗೊತ್ತಿಲ್ಲ ನಾನು 2 ತಾಸು ಮಾತಾಡಿದ್ದೀನಿ ಅಂತ. ನೀವ್ ಹೇಳಿದಾಗೆ ನನಗೆ ಗೊತ್ತಾಗಿದೆ, ಹೌದಲ್ಲ? ಯಾಕೆ ಅಂತ ಹೇಳಿದ್ರೆ ಈ ಸಮಾಜಗಳ ಜೊತೆಯಲ್ಲಿ ನಾನು ಅಕ್ವಾ ಕ್ಲಾಸ್ ಅಲ್ಲಿ ಕೆಲಸ ಮಾಡೋಗಿಂದ ಹಿಂದುಳಿದ ವರ್ಗಗಳ ಇದರ ಬ್ಯಾಕೋ ಕ್ಲಾಸ್ BCM ಆಫೀಸರ್ ಆಗಿ, ಮತ್ತೆ ಅದೇ ನಿಟ್ಟಿನಲ್ಲಿ ಬ್ಯಾಕೋ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಜನರಲ್ ಮ್ಯಾನೇಜರ್ ಕೆಲಸ ಮಾಡೋದ್ರಿಂದ ಈ ಬ್ಯಾಕೋ ಕ್ಲಾಸ್ ನಂಟು. ಜೊತೆಯಲ್ಲಿ ಮನೆಯಲ್ಲಿ ಸಹ ನಮ್ಮ ಮಾವನವರು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಬ್ಯಾಕೋ ಕ್ಲಾಸ್ ಲೀಡರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ರಾಜ್ಯದಿಂದ ಬೇರೆ ಸಮಾಜಗಳು ಬರ್ತಿದ್ದಂತ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಬೆಳೆದಿತ್ತು. ಆದ್ರೆ ನಮ್ಮ ಸಮಾಜ ಸ್ಥಿತಿಗತಿಗಳ ಬಗ್ಗೆನ
ನಾವು ಹೇಳುವಂತ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದ್ಸಲಿ ಮಾನಸಿಕವಾಗಿ ಬೇಡ ಅನ್ನುವಂತ ಪರಿಸ್ಥಿತಿಗೆ ನೀವೆಲ್ಲ ಜಾರಿ. ನಾನು ಕಳೆದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ರವಿ ಬೋಸರಾಜ್ ಅವರು ಎಲ್ಲ ಹಿಂದುಳಿದ ವರ್ಗದ ನಾಯಕರು ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಪೂರ್ಣ 2-3 ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕು. ಅವರೆಲ್ಲ ಚಪ್ಪಾಳೆ ಬಹಳ ಹೊಡಿಸ್ಕೊಂಡ್ರು. ವೇಣುಗೋಪಾಲ್ ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ. ಏನಕ್ಕೆ ಚಪ್ಪಾಳೆ ಹೊಡಿಬೇಕು? ನಾವ್ಯಾಕೆ ಕೇಳ್ಕೊಳ್ಬೇಕು? ನಾವು ಹಿಂದುಳಿದವರು ನಮ್ಮನ್ನು ಹಿಂದೆ ತಳ್ತಾರೆ ಅಂತೇಳಿ ನಿಮ್ಗೆ ಹಕ್ಕು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಂವಿಧಾನದಲ್ಲಿ ನಿಮ್ಗೆ ಏನು ಅರ್ಥ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ನಾವು ತಿಳ್ಕೊಳ್ಳದೆ ನಮಗೆ ಮಂತ್ರಿ ಮಾಡಿ, ನಮಗೆ ಮೆಂಬರ್ ಮಾಡಿ, ಚೇರ್ಮನ್ ಮಾಡಿ ಅಲ್ಲ ಪ್ರಶ್ನೆ. ಮುಂದಿನ ಪೀಳಿಗೆಗೆ ನಾವು 3 ವರ್ಷ ಇರ್ತೀರಿ, ಸಿಟ್ಟಿಂಗ್ ಫೀಸ್ ತಗೋತೀರಿ, ಸಂಬಳ ಕೊಡ್ತಾರೆ, TND ಕೊಡ್ತಾರೆ, ಮುಗೀತು. ದೇವರಾಜ ಅರಸನ, ಅಂಬೇಡ್ಕರ್ನ, ಬುದ್ಧನ, ಬಸವಣ್ಣನ ಯಾಕೆ ಜನ ಇವತ್ತು ನೆನೆಸ್ತಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ ಪ್ರಯತ್ನ ಮಾಡೋದು, ಅದನ್ನ ನೆನೆಸ್ತಾರೆ ವಿನ ಬೇರೆ ಯಾವುದೇ ಮುಖ್ಯಮಂತ್ರಿಗಳನ್ನ ಯಾರೂ ಸಹ ನೆನೆಸೋದಿಲ್ಲ. ಅವರಿದ್ರು ಬಂದ್ರು ಹೋದ್ರು ಅಂತ ಹೇಳಿ. ಯಾವಾಗ ನೀವು ಕ್ರಾಂತಿಕಾರಿ ಹೆಜ್ಜೆ ಇಡ್ತೀರಿ, ಸಮಾಜ ಸುಧಾರಣೆ ಮಾಡ್ತೀರಿ, ಆಗ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಅದನ್ನ ಬಿಟ್ಬಿಟ್ಟು ನಾವು ಇಷ್ಟು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ನಮ್ಗೇನು ಆಗಿಲ್ಲ, ನಿಜ. ಆದ್ರೆ ನಿಮ್ಗೆ ಹೋರಾಟ ಏನು? ನಿಮಗೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಸಮುದಾಯಕ್ಕೆ ಏನು ಹೋರಾಟ ಮಾಡ್ತಾ ಇಲ್ವಲ್ಲ. ನಿಮ್ಮ ಸಮುದಾಯಕ್ಕೆ ಹೋರಾಟ ಮಾಡ್ಬೇಕಂದ್ರೆ ಯಾರು ಹಿಂದುಳಿದ ವರ್ಗ ಬೇಡ, ಹಿಂದುಳಿದ ಜಾತಿ ಬೇಡ, ವರ್ಗ ಅಂತ ಹೇಳಿ ಭಾಷಣ ಮಾಡುವಾಗ ಹೇಳಿದ್ರು. ಇದು ಸಂಪೂರ್ಣ ವರ್ಗ, ಹಿಂದುಳಿದ ವರ್ಗದವರು, ನಮ್ಮನ್ನ ತುಳಿತಕ್ಕೊಳಗಾದವರು, ಅವಕಾಶ ವಂಚಿತರು. ಇಂಥ ಸಂದರ್ಭದಲ್ಲಿ ನಾವು ಅವಕಾಶಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಹೇಳಿ ದೇವರಾಜ ಅರಸನ ಯಾಕೆ ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ 1978ನೇ ಇಸ್ವಿಯಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ಅದರಲ್ಲಿ ಬಹಳಷ್ಟು ದುರ್ಬೀನಾಗಿ ನೋಡ್ಬೇಕು ಹಿಂದುಳಿದ ವರ್ಗದವರು ಇದ್ದಾರೆ ಅಂತ ಅಂದರೆ ದೇವರಾಜ ಅರಸನವರು ಬಂದು ಹಾವನೂರು ಕಮಿಷನ್ ವರದಿಯನ್ನ ತಂದು ಅದರಲ್ಲಿ ಬಹಳಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿರೋದಕ್ಕೆ ನಾವೆಲ್ಲರೂ ಸಹ ವೇದಿಕೆ ಮೇಲೆ ಕುತ್ಕೊಂಡು ಭಾಷಣ ಮಾಡ್ತಾ ಇದ್ದೀವಿ. Like, comment, and subscribe.